ಗೆಳೆಯರೆ, ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿ ಕರ್ನಾಟಕ ರಾಜ್ಯದಲ್ಲಿ ಬೆಳೆದು ಇಡೀ ಪ್ರಪಂಚಾದ್ಯಂತ ಪ್ರಸಿದ್ಧಿಯಾಗಿರುವ ಏಕೈಕ ಸಿಹಿ ಯಾವ್ದಪ್ಪ ಅಂತಂದ್ರೆ ಅದೇ ತುಪ್ಪದ ಮೈಸೂರು ಪಾಕ್. ಭಾರತ ದೇಶದ ಯಾವುದೇ ಮೂಲೆಗಳಿಗೆ ಹೋಗಿ, ಪ್ರಪಂಚದ ಯಾವುದೇ ಕಡೆ ಹೋಗಿ ಮೈಸೂರು ಪಾಕ್ ಇದ್ದೇ ಇರುತ್ತೆ. ಗೆಳೆಯರೆ, ನಿಮಗೆಲ್ಲರಿಗೂ ಈ ಒಂದು ವಿಶೇಷವಾದ ಚೀಲಿ ದೇಶದ ಬಗ್ಗೆ ಗೊತ್ತೇ ಇರುತ್ತೆ. ಭಾರತ ದೇಶದಿಂದ ಅತ್ಯಂತ ದೂರದಲ್ಲಿರುವ ಏಕೈಕ ದೇಶ ಭಾರತ ದೇಶದಿಂದ ಈ ಒಂದು ಚೀಲಿ ದೇಶ ಬರೋಬ್ಬರಿ 17,000 ಕಿಲೋಮೀಟರ್ ದೂರದಲ್ಲೇ ಇದೆ. ಅಷ್ಟೊಂದು ದೂರದಲ್ಲಿರುವ ದೇಶದಲ್ಲಿ ಮೈಸೂರು ಪಾಕ್ ಅತ್ಯಂತ ಪ್ರಸಿದ್ಧವಾದ ಸಿಹಿ ಅಂದ್ರೆ ನಂಬ್ತೀರಾ? ಖಂಡಿತವಾಗಿಯೂ ನಂಬಲೇಬೇಕು. ಚೀಲಿ ದೇಶದಲ್ಲಿ ಪ್ರತಿದಿನ ಕರ್ನಾಟಕ ರಾಜ್ಯದ ಹೆಸರು ಚಾಲ್ತಿಯಲ್ಲಿ ಇರುತ್ತೆ. ಯಾಕಪ್ಪ ಅಂತಂದ್ರೆ ಕರ್ನಾಟಕದ ತುಪ್ಪದ ಮೈಸೂರು ಪಾಕ್ ಅಲ್ಲಿ ಅತ್ಯಂತ ಪ್ರಸಿದ್ಧ ಮತ್ತು ಅಧಿಕ ಪ್ರಮಾಣದಲ್ಲಿ ಮಾರಾಟ ಆಗುತ್ತೆ. ಎಸ್, ಹಾಗಾದ್ರೆ ಬನ್ನಿ ಗೆಳೆಯರೆ, ಎಲ್ಲರ ಅಚ್ಚುಮೆಚ್ಚಿನ ತುಪ್ಪದ ಮೈಸೂರು ಪಾಕ್ ಕಾರ್ಖಾನೆಯಲ್ಲಿ ಹೇಗೆ ಮಾಡ್ತಾರೆ, ಮೈಸೂರು ಪಾಕ್ ತಯಾರಿಕೆಯಲ್ಲಿ ಯಾವ ಯಾವ ಹಂತಗಳು ಬರುತ್ತೆ. ವಿಡಿಯೋ ನೋಡ್ತಾ ಇದ್ರೆ 101% ನಿಮಗೆಲ್ಲರಿಗೂ ಬಾಯಲ್ಲಿ ನೀರು ಬರುತ್ತೆ. ಮೈಸೂರು ಪಾಕ್ ತಿನ್ನಬೇಕು ಅಂತ ಆಸೆ ಆಗುತ್ತೆ. ಮೈಸೂರು ಪಾಕ್ ತಯಾರಿಸುವ ಸಂಪೂರ್ಣ ಪ್ರಕ್ರಿಯೆ ಶುರುವಾಗೋದು ಒಂದು ಬಹಳ ಮುಖ್ಯವಾದ ಈ ಒಂದು ಹಂತದಿಂದ. ಈ ಒಂದು ಹಂತ ಮೂಲ ಪದಾರ್ಥಗಳ ಆಯ್ಕೆ, ಇಂಗ್ಲಿಷಲ್ಲಿ ರಾ ಮೆಟೀರಿಯಲ್ಸ್ ಕಲೆಕ್ಷನ್. ಅತ್ಯಂತ ಗುಣಮಟ್ಟವಾದ ಮೈಸೂರು ಪಾಕ್ ಮಾಡೋದಕ್ಕೆ ಬೇಕಾಗಿರೋದು ಕೇವಲ 3 ಪದಾರ್ಥ. 1ನೇ ಪದಾರ್ಥ ಕಡಲೆ ಹಿಟ್ಟು, 2ನೇ ಪದಾರ್ಥ ತುಪ್ಪ, 3ನೇ ಪದಾರ್ಥ ಸಕ್ಕರೆ. ಮೈಸೂರು ಪಾಕ್ ಗುಣಮಟ್ಟ ಮತ್ತು ಅದ್ಭುತ ರುಚಿ ಬರಬೇಕು ಅಂತಂದ್ರೆ ಈ 3 ಪದಾರ್ಥಗಳು ಗುಣಮಟ್ಟದ್ದೇ ಆಗಿರಬೇಕು. ದೊಡ್ಡ ದೊಡ್ಡ ಕಾರ್ಖಾನೆಯಲ್ಲಿ ಕೇವಲ 1 kg, 10 kg, 50 kg, 100 kg ಕಡಲೆ ಹಿಟ್ಟು ಬಳಸೋದಿಲ್ಲ. ಮಿನಿಮಮ್ 500ರಿಂದ 1000 kg ಕಡಲೆ ಹಿಟ್ಟು ಬೇಕು. 500ರಿಂದ 800 kg ಅಷ್ಟು ತುಪ್ಪ, 500ರಿಂದ 1000 kg ಅಷ್ಟು ಸಕ್ಕರೆ. ಪ್ರತಿದಿನ ಬೆಳಗ್ಗೆ ದೊಡ್ಡ ದೊಡ್ಡ ಲಾರಿಗಳಲ್ಲೇ ಈ 3 ಪದಾರ್ಥಗಳು ಕಾರ್ಖಾನೆಯ ಗೋಡೌನ್ ಒಳಗಡೆ ಬರುತ್ತೆ. ಮುಂದಿನ ಹಂತ ಸ್ಟೋರೇಜ್ ಹಂತ. ಈ ಕಡಲೆ ಹಿಟ್ಟು ಕಾರ್ಖಾನೆಗೆ 25 kgಯ ದೊಡ್ಡ ದೊಡ್ಡ ಚೀಲಗಳಲ್ಲಿ ಬರುತ್ತೆ. ಚೀಲದಿಂದ ಹೊರ ತೆಗೆದು ಕಡಲೆ ಹಿಟ್ಟನ್ನು ದೊಡ್ಡ ದೊಡ್ಡ ಸ್ಟೋರೇಜ್ ಕಂಟೈನರ್ಸ್ ಗಳಿಗೆ ತುಂಬಿಸ್ತಾರೆ. ನಂತರ ತುಪ್ಪ ಮತ್ತು ಸಕ್ಕರೆಯನ್ನು ಕೂಡ ಸ್ಟೋರೇಜ್ ಕಂಟೈನರ್ಸ್ ಅಲ್ಲಿ ಫಿಲ್ಲಿಂಗ್ ಮಾಡ್ತಾರೆ. ಸ್ಟೋರೇಜ್ ಸ್ಟೀಲ್ ಕಂಟೈನರ್ಸ್ ಗಳಲ್ಲಿ ಯಾಕೆ ಪದಾರ್ಥಗಳನ್ನು ತುಂಬಿಸ್ತಾರೆ ಅಂತ ನೋಡೋದಾದ್ರೆ, ಮೈಸೂರು ಪಾಕ್ ಮಾಡುವಾಗ ಸುಲಭವಾಗಿ ಪದಾರ್ಥಗಳನ್ನು ಬಳಸಿಕೊಳ್ಳಬಹುದು. ಸ್ಟೀಲ್ ಸ್ಟೋರೇಜ್ ಟ್ಯಾಂಕ್ಸ್ ಗಳಲ್ಲಿ ತುಂಬಿಸುವ ಮತ್ತೊಂದು ಪ್ರಮುಖವಾದ ಕಾರಣ ಇಲಿ ಮತ್ತು ಹುಳಗಳ ಕಾಟ ಇರೋದಿಲ್ಲ. ಚೀಲಗಳಲ್ಲಿ ಹಾಗೆ ಬಿಟ್ಬಿಟ್ರೆ ಇಲಿ ಕಚ್ಚುವ ಸಾಧ್ಯತೆ ಇರುತ್ತೆ ಮತ್ತು ಹುಳಗಳ ಕಾಟ ಕೂಡ ಇರುತ್ತೆ. ಹಾಗಾಗಿ ಈ ಒಂದು ಸ್ಟೋರೇಜ್ ಟ್ಯಾಂಕ್ಸ್ ಗಳು ಬಹಳ ಮುಖ್ಯ ಪಾತ್ರ ವಹಿಸುತ್ತೆ. ಗೆಳೆಯರೆ, ಮುಂದಿನ ಹಂತ ಫಿಲ್ಟರಿಂಗ್ ಹಂತ. ಕಡಲೆ ಹಿಟ್ಟನ್ನು ಕಾರ್ಖಾನೆಯಲ್ಲಿರುವ ದೊಡ್ಡ ದೊಡ್ಡ 6 ಲೇಯರ್ ಫಿಲ್ಟರಿಂಗ್ ಮಷೀನ್ಸ್ ಒಳಗಡೆ ಹಾಕ್ತಾರೆ. ಕಡಲೆ ಹಿಟ್ಟಲ್ಲಿ ಚಿಕ್ಕ ಚಿಕ್ಕದಾದ ಸಣ್ಣದಾದ ಉಂಡೆಗಳು ಇರುತ್ತೆ. ಕಂಪ್ಲೀಟ್ ಫಿಲ್ಟರಿಂಗ್ ಆಗಿ ಫೈನ್ ಕಡಲೆ ಹಿಟ್ಟು ಪೌಡರ್ ಹೊರಗಡೆ ಬರಬೇಕು. ಫಿಲ್ಟರಿಂಗ್ ಮಾಡದೆ ಹಾಗೆ ಮೈಸೂರು ಪಾಕ್ ಅನ್ನು ತಯಾರಿಸಬಹುದು. ಮೈಸೂರು ಪಾಕ್ ರುಚಿ ಚೆನ್ನಾಗಿ ಬರೋದಿಲ್ಲ. ಮೈಸೂರು ಪಾಕಿನ ಟೆಕ್ಸ್ಚರ್ ಸರಿಯಾಗಿ ಬರೋದಿಲ್ಲ. ಪೀಸ್ ಮಾಡುವಾಗ ಪುಡಿ ಉದುರುತ್ತೆ. ಫಿಲ್ಟರಿಂಗ್ ಮಾಡದೆ ಮೈಸೂರು ಪಾಕ್ ಏನಾದ್ರೂ ತಯಾರಾದ್ರೆ ಅತಿ ದೊಡ್ಡ ಸಮಸ್ಯೆ ಎದುರಾಗುತ್ತೆ. ಅದೇನಪ್ಪಾ ಅಂತಂದ್ರೆ, ತಿನ್ನುವಾಗ ಒಂದು ಕಡೆ ಮೆತ್ತಗೆ ಸಾಫ್ಟ್ ಸಿಗುತ್ತೆ, ಮತ್ತೊಂದು ಕಡೆ ಗಟ್ಟಿ ಉಂಡೆಗಳು ಸಿಗುತ್ತೆ. ಈ ರೀತಿ ಆದ್ರೆ ಯಾರು ಕೂಡ ಮೈಸೂರು ಪಾಕ್ ತಿನ್ನೋದಕ್ಕೆ ಇಷ್ಟ ಪಡೋದಿಲ್ಲ. ಕಂಪ್ಲೀಟ್ ಆಗಿ ವೇಸ್ಟ್ ಆಗುತ್ತೆ. ಈ ಒಂದು ಕಡಲೆ ಹಿಟ್ಟು ಎಷ್ಟು ಸ್ಮೂತ್ ಆಗುತ್ತೋ ಮೈಸೂರು ಪಾಕ್ ಕೂಡ ಅಷ್ಟೇ ಮೃದುವಾಗುತ್ತೆ. ಮುಂದಿನ ಹಂತ ಬಹಳ ಮುಖ್ಯವಾದ ಹಂತ. ಮೈಸೂರು ಪಾಕ್ ತಯಾರಿಕೆಯಲ್ಲಿ ಬಹಳ ಮುಖ್ಯವಾದ ಹಂತ ಯಾವ್ದಪ್ಪ ಅಂತಂದ್ರೆ ಇದೇ ಸಕ್ಕರೆ ಪಾಕ ತಯಾರಿಸೋದು. ಕಾರ್ಖಾನೆ ಒಳಗಡೆ ಇರುವ ದೊಡ್ಡ ದೊಡ್ಡ ಬಾಯ್ಲಿಂಗ್ ಕಂಟೈನರ್ಸ್ ಒಳಗಡೆ ಸಕ್ಕರೆಯನ್ನು ಸುರಿತಾರೆ. ನೀವಿನ್ನೂ ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ. ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಒಂದು ಸಲ ಚೆಕ್ ಮಾಡಿ. ಸಕ್ಕರೆಯನ್ನು ಚೆನ್ನಾಗಿ ಕೈ ಆಡುತ್ತಾ ಬಿಸಿ ಮಾಡ್ತಾರೆ. ಸಕ್ಕರೆ ಪಾಕ ಆಗಿ ಬದಲಾಗಬೇಕು. ಗೆಳೆಯರೆ, ಈ ಒಂದು ಮಾಹಿತಿ ನಿಮಗೆ ಗೊತ್ತಿರಲಿ. ಮೈಸೂರು ಪಾಕ್ ಮಾಡೋದಕ್ಕೆ ಸಾಧಾರಣವಾದ ಪಾಕ ಬೇಡ, ಇದಕ್ಕೆ 1 ಎಳೆ ಪಾಕ ಅಂತ ಕರೀತಾರೆ. ಸಾಧಾರಣ ಪಾಕವನ್ನು ಬಳಸಿ ಮೈಸೂರು ಪಾಕ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಈ ಒಂದು ಸಕ್ಕರೆ ಪಾಕದ ಮಟ್ಟ ಬಹಳ ಮುಖ್ಯವಾಗುತ್ತೆ. ಸಕ್ಕರೆ ಪಾಕದ ಹಂತ ಸರಿಯಾಗಿಲ್ಲ ಅಂದ್ರೆ ಮೈಸೂರು ಪಾಕ್ 100% ಡಮಾರ್. ಸಾಮಾನ್ಯವಾಗಿ ಮೈಸೂರು ಪಾಕ್ ಮಾಡಲು 1 ಎಳೆ ಅಥವಾ 1 ತಂತಿ ಪಾಕ ಬೇಕು. 1 ತಂತಿ ಪಾಕ ಅಂದ್ರೆ ಏನು ಗೊತ್ತಾ? ಸಕ್ಕರೆ ಮತ್ತು ನೀರನ್ನು ಕುದಿಸಿ ಪಾಕ ಮಾಡಿದಾಗ ಈ ಒಂದು ಪಾಕ ಸ್ವಲ್ಪ ಗಟ್ಟಿ ಆಗುತ್ತಾ ಬರುತ್ತೆ. ಈ ಸಮಯದಲ್ಲಿ ಕಾರ್ಖಾನೆಯ ಸಿಬ್ಬಂದಿಗಳು ಒಂದು ಚಿಕ್ಕ ಪರೀಕ್ಷೆಯನ್ನು ಮಾಡ್ತಾರೆ. ಸ್ವಲ್ಪ ಪಾಕವನ್ನು ಚಮಚದಲ್ಲಿ ತೆಗೆದುಕೊಳ್ತಾರೆ. ಒಂದು ಕ್ಷಣ ತಣ್ಣಗಾಗಲು ಬಿಟ್ಬಿಡ್ತಾರೆ. ನಂತರ ಬೆರಳು ಮತ್ತು ಅಂಗೂಟದ ನಡುವೆ ಹಿಡಿದು ಪಾಕವನ್ನು ಎಳಿತಾರೆ.
ಎಳೆದಾಗ ಒಂದು ಸಣ್ಣ ತಂತಿಯಂತೆ ಸಕ್ಕರೆ ಪಾಕ ಎಳೆಯುತ್ತಾ ಬಂದರೆ ಅದನ್ನು ಒಂದು ತಂತಿ ಪಾಕ ಅಂತ ಕರೀತಾರೆ. ಇದೇ ರೀತಿಯ ಕನ್ಸಿಸ್ಟೆನ್ಸಿ ಪಾಕ ಮೈಸೂರು ಪಾಕ್ ಮಾಡಲು ಸರಿಯಾದ ಮಟ್ಟದ ಸಕ್ಕರೆ ಪಾಕ. ಸಾಮಾನ್ಯವಾಗಿ ಈ ಹಂತದಲ್ಲಿ ಸಕ್ಕರೆ ಪಾಕದ ತಾಪಮಾನ ಸುಮಾರು 105 ಡಿಗ್ರಿ ಸೆಲ್ಸಿಯಸ್ ಇಂದ 110 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಪಾಕ ತುಂಬಾ ತೆಳುವಾದ್ರೆ ಮೈಸೂರು ಪಾಕ್ ಸರಿಯಾಗಿ ಸೆಟ್ ಆಗೋದಿಲ್ಲ, ಸಿಹಿ ಅಂಟೋದೇ ಇಲ್ಲ. ಪಾಕ ಏನಾದ್ರೂ ತುಂಬಾ ಗಟ್ಟಿಯಾದ್ರೆ ಮೈಸೂರು ಪಾಕ್ ತುಂಬಾ ಕಠಿಣವಾಗುತ್ತೆ. ಕಲ್ಲಿಗೆ ಕಾಂಪಿಟೇಷನ್ ಕೊಡುವ ರೇಂಜಲ್ಲಿ ಮೈಸೂರು ಪಾಕಿಗೆ ಶಕ್ತಿ ಬರುತ್ತೆ. ಹಾಗಾಗಿ ಮೈಸೂರು ಪಾಕಿನ ಯಶಸ್ಸು 99% ಸಕ್ಕರೆ ಪಾಕದ ಮೇಲೆ ನಿಂತಿರುತ್ತೆ. ಒಂದು ತಂತಿ ಪಾಕ ಮೈಸೂರು ಪಾಕ್ ಅನ್ನು ಗೆಲ್ಲಿಸುತ್ತೆ, ಇಲ್ಲಾಂದ್ರೆ ಮೈಸೂರು ಪಾಕ್ ಕಂಪ್ಲೀಟ್ ಆಗಿ ಫ್ಲಾಪ್ ಆಗುತ್ತೆ. ಈಗ ಪಾಕ ರೆಡಿಯಾಗಿದೆ ತಕ್ಷಣ ಕೆಲಸಗಾರರು ಏನ್ ಮಾಡ್ತಾರೆ, ಸ್ವಲ್ಪವಾಗಿ ನಿಧಾನವಾಗಿ ಕಡಲೆ ಹಿಟ್ಟನ್ನು ಬೆರೆಸುತ್ತಾ ಬರ್ತಾರೆ. ಒಬ್ಬರು ಕಡಲೆ ಹಿಟ್ಟನ್ನು ಬೆರೆಸ್ತಾ ಬರ್ತಾರೆ, ಮತ್ತೊಬ್ಬರು ದೊಡ್ಡ ಸ್ಟೀಲ್ ಸೌಟ್ಗಳನ್ನು ಹಿಡ್ಕೊಂಡು ಕಲಿಸುತ್ತಾ ಬರ್ತಾರೆ. ಈ ಕೆಲಸ ನೋಡಿದ್ರೆ ತುಂಬಾ ಸುಲಭ ಅನಿಸುತ್ತೆ, ಆದ್ರೆ ನಿಜವಾಗಿಯೂ ಇದು ತುಂಬಾ ಕಷ್ಟದ ಕೆಲಸ. ಯಾಕಂದ್ರೆ ಪಾತ್ರೆ ಒಳಗಿನ ಈ ಒಂದು ಮಿಶ್ರಣ ತುಂಬಾ ಬಿಸಿಯಾಗಿರುತ್ತೆ, ಮತ್ತೆ ಬೇಸನ್ ಸೇರಿಸಿದಾಗ ಮಿಶ್ರಣ ನಿಧಾನವಾಗಿ ಗಟ್ಟಿಯಾಗಲು ಶುರು ಆಗುತ್ತೆ. ಕೆಲವೇ ನಿಮಿಷಗಳಲ್ಲಿ ಪಾತ್ರೆ ಒಳಗಿನ ಮಿಶ್ರಣ ತುಂಬಾ ದಪ್ಪವಾಗುತ್ತೆ. ಈ ಸಮಯದಲ್ಲಿ 1 ನಿಮಿಷವೂ ಕೈ ಆಡೋದನ್ನ ನಿಲ್ಲಿಸಬಾರದು. 1 ಸೆಕೆಂಡ್ ಕೂಡ ನಿಲ್ಲಿಸದ ಹಾಗೆ ಮಿಶ್ರಣವನ್ನು ಕಲಿಸುತ್ತಾ ಇರ್ತಾರೆ. ಚೆನ್ನಾಗಿ ಜೋರಾಗಿ ಕಲಿಸಲಿಲ್ಲ ಮತ್ತು ಕಲಿಸೋದನ್ನ ನಿಲ್ಸಿದ್ರು ಅಂತಂದ್ರೆ ಮಿಶ್ರಣ ಪಾತ್ರೆ ಕೆಳಗಡೆ ಅಂಟಿಬಿಡುತ್ತೆ ಮತ್ತು ಸಂಪೂರ್ಣವಾಗಿ ಬ್ಯಾಚ್ ಹಾಳಾಗಿ ಹೋಗುತ್ತೆ. ಮೈಸೂರು ಪಾಕ್ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗುತ್ತೆ. ಕೆಲವು ನಿಮಿಷಗಳಾದ ಮೇಲೆ ಮಿಶ್ರಣ ತುಂಬಾ ದಪ್ಪವಾದ ಪೇಸ್ಟ್ ಆಗಿ ರೆಡಿ ಆಗುತ್ತೆ. ಪಾತ್ರೆಯ ತಳಭಾಗಕ್ಕೆ ಸ್ವಲ್ಪನೂ ಅಂಟಬಾರದು. ಈ ಒಂದು ಮಿಶ್ರಣ ಹಳದಿ ಬಂಗಾರದ ಬಣ್ಣವನ್ನು ಸೇರಿಸಿದಾಗ ಯಾವ ರೀತಿ ಆಗುತ್ತಲ್ಲ ಆ ರೀತಿ ಬಣ್ಣ ಬಂದಿರುತ್ತೆ. ಚೆನ್ನಾಗಿ ಕುದಿಯುತ್ತಾ ಇರುತ್ತೆ, ನಿಧಾನವಾಗಿ ಹರಿಯುವ ಒಂದು ಟೆಕ್ಸ್ಚರ್ ಇರುತ್ತೆ. ಮೈಸೂರು ಪಾಕ್ ತಯಾರಿಕೆಯಲ್ಲಿ ಅತ್ಯಂತ ಮುಖ್ಯವಾದ ಮತ್ತು ರೋಚಕವಾದ ಹಂತ ಈಗ ಶುರುವಾಗುತ್ತೆ. ಮೈಸೂರು ಪಾಕಿನ ಅದ್ಭುತ ರುಚಿ, ಘಮ ಪರಿಮಳ, ಮೃದುವಾದ ಟೆಕ್ಸ್ಚರ್ ಇವೆಲ್ಲವೂ ಸಿಗಬೇಕು ಅಂತಂದ್ರೆ ಇದಕ್ಕೆ ಪ್ರಮುಖ ಕಾರಣ ತುಪ್ಪ. ಹಿಟ್ಟು ಮತ್ತು ಪಾಕ ಮಿಶ್ರಣಕ್ಕೆ ಈಗ ತುಪ್ಪ ಸುರಿತಾರೆ. ಸುರಿಯೋದಕ್ಕಿಂತ ಸ್ವಲ್ಪ ಸಮಯದ ಮುಂಚೆ ತುಪ್ಪವನ್ನು ಸ್ವಲ್ಪ ಪ್ರಮಾಣದಲ್ಲಿ ಬಿಸಿ ಮಾಡಿರ್ತಾರೆ. ಸುಲಭವಾಗಿ ಹಿಟ್ಟಿಗೆ ಮಿಶ್ರಣ ಆಗೋದಕ್ಕೆ ತುಪ್ಪವನ್ನು ಬಿಸಿ ಮಾಡೇ ಸುರಿಯೋದು. ಒಬ್ಬರು ತುಪ್ಪವನ್ನು ಸುರಿತಾ ಇರ್ತಾರೆ, ಮತ್ತೊಬ್ಬರು ಹಿಟ್ಟನ್ನು ಚೆನ್ನಾಗಿ ಕಲಿಸ್ತಾ ಇರ್ತಾರೆ. ಕೆಲವೇ ನಿಮಿಷಗಳಲ್ಲಿ ಹಿಟ್ಟಿನ ಬಣ್ಣ ಗೋಲ್ಡನ್ ಬ್ರೌನ್ ಆಗಿ ಬದಲಾಗುತ್ತೆ. ಬಣ್ಣ ಬದಲಾದ ತಕ್ಷಣ ಹಿಟ್ಟಿನಲ್ಲಿ ಸಣ್ಣ ಗುಳ್ಳೆಗಳು ಮೇಲೆ ಎದ್ದೇಳೋದಕ್ಕೆ ಶುರುವಾಗುತ್ತೆ. ಅಂದರೆ ಸಣ್ಣ ಬಬಲ್ಸ್ಗಳು ಮೇಲೆ ಬರುತ್ತೆ. ಯಾವಾಗ ಈ ಬಬಲ್ಸ್ ಬರುತ್ತೋ ನಂತರ ನಿರಂತರವಾಗಿ 5 ರಿಂದ 10 ನಿಮಿಷಗಳ ತನಕ ಚೆನ್ನಾಗಿ ಕಲಿಸುತ್ತಾ ಇರ್ತಾರೆ. 1 ಸೆಕೆಂಡ್ ಕೂಡ ನಿಲ್ಲಿಸೋದಿಲ್ಲ. ಮೈಸೂರು ಪಾಕಿನಿಂದ ಹೊರಗಡೆ ಬರುತ್ತಿದ್ದ ಈ ಒಂದು ಬಬಲ್ಸ್ ಕಂಪ್ಲೀಟ್ ಆಗಿ ನಿಲ್ಲಬೇಕು. ನಿಂತಾಗ ಮೈಸೂರು ಪಾಕ್ ರೆಡಿ ಆಗಿದೆ ಅಂತ ಅರ್ಥ. ಈ ಸಮಯದಲ್ಲಿ 1 ಸೆಕೆಂಡ್ ಕೂಡ ತಡ ಮಾಡೋ ಹಾಗಿಲ್ಲ. ತಡ ಮಾಡಿದ್ರೆ ಮೈಸೂರು ಪಾಕ್ ಪಾತ್ರೆಯಲ್ಲೇ ಗಟ್ಟಿಯಾಗಿ ಬಿಡುತ್ತೆ. ಮೈಸೂರು ಪಾಕನ್ನು ದೊಡ್ಡ ಸ್ಟೀಲ್ ಟ್ರೇಗಳಿಗೆ ಸುರಿದು ಬಿಡ್ತಾರೆ. ಈ ಟ್ರೇಗಳಿಗೆ ಸಾಮಾನ್ಯವಾಗಿ ಮುಂಚಿತವಾಗಿ ಸ್ವಲ್ಪ ತುಪ್ಪ ಹಚ್ಚಿ ಸಿದ್ಧಪಡಿಸಿರ್ತಾರೆ. ಹೀಗೆ ಮಾಡಿದರೆ ಮಿಶ್ರಣ ಟ್ರೇಗೆ ಅಂಟೋದಿಲ್ಲ. ಗೆಳೆಯರೆ, ಮೈಸೂರು ಪಾಕ್ ನಿಧಾನವಾಗಿ ಗಟ್ಟಿಯಾಗುತ್ತಾ ಬರುತ್ತೆ. ಮುಟ್ಟಿ ನೋಡ್ತಾರೆ. 1 ಸಲ ಗಟ್ಟಿಯಾದ ಮೇಲೆ ಮೈಸೂರು ಪಾಕನ್ನು ನಿಧಾನವಾಗಿ ಪೀಸಸ್ ಮಾಡ್ತಾರೆ. ಮೈಸೂರು ಪಾಕ್ ಈಗ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಈಗ ಬಾಕ್ಸ್ಗಳಿಗೆ ತುಂಬಿಸ್ತಾರೆ, ಮಾರಾಟಕ್ಕೆ ಕಳಿಸ್ತಾರೆ. ಈ ಒಂದು ಮೈಸೂರು ಪಾಕ್ ನೋಡೋದಕ್ಕೆ ಸಾಧಾರಣ ರುಚಿ ಅದ್ಭುತ, ಆದರೆ ಇದರ ಹಿಂದೆ ಇರುವ ಕಾರ್ಮಿಕರ ಶ್ರಮ ಮಾತ್ರ ಭಯಂಕರ. ಗೆಳೆಯರೆ, ಇಂದು ಪ್ರಪಂಚಾದ್ಯಂತ ಕರ್ನಾಟಕದ ಹೆಮ್ಮೆ ಆಗಿರುವ ಈ ಒಂದು ಮೈಸೂರು ಪಾಕ್ ಸಿಹಿಯ ಕತೆ ಸುಮಾರು 100 ವರ್ಷಗಳ ಹಿಂದೆ ಶುರುವಾಗುತ್ತೆ. ಈ ಒಂದು ಮೈಸೂರು ಪಾಕ್ ಕತೆ ಶುರುವಾಗಿದ್ದು ಮೈಸೂರು ಅರಮನೆಯ ಅಡಿಗೆ ಮನೆಯಲ್ಲಿ. ಆ ಸಮಯದಲ್ಲಿ ಮೈಸೂರು ರಾಜ್ಯವನ್ನು ಆಳುತ್ತಾ ಇದ್ದದ್ದು ಮೈಸೂರು ಮಹಾರಾಜರಾದ 4ನೇ ಕೃಷ್ಣರಾಜ ಒಡೆಯರ್ ಅವರು. ಅರಮನೆಯ ಅಡಿಗೆ ಮನೆಯಲ್ಲಿ ಒಬ್ಬ ಪ್ರಸಿದ್ಧ ಅಡಿಗೆಗಾರ ಇದ್ದರು. ಇವರ ಹೆಸರು ಕಾಕಸುರ ಮಾದಪ್ಪ. ಕಾಕಸುರ ಮಾದಪ್ಪ ಅವರು ವಿಶೇಷ ರೀತಿಯ ಅಡಿಗೆ ಮಾಡೋದ್ರಲ್ಲಿ ಎತ್ತಿದ ಕೈ. ಪ್ರತಿದಿನ ಮಹಾರಾಜರಿಗೆ ವಿವಿಧ ರೀತಿಯ ಖಾದ್ಯಗಳನ್ನು ಮಾಡಿ ಬಡಿಸ್ತಾ ಇದ್ರು. ಒಂದು ದಿನ ಏನಾಗುತ್ತೆ, ಮಹಾರಾಜರಿಗೆ ಹೊಸ ಸಿಹಿ ಮಾಡಬೇಕು ಎಂಬ ಮಾದಪ್ಪನಿಗೆ ಯೋಚನೆ ಬರುತ್ತೆ. ಆ ಸಮಯದಲ್ಲಿ ಅವರ ಬಳಿ ಸರಳವಾಗಿ ದೊರೆಯುವ 3 ಪದಾರ್ಥಗಳಿರುತ್ತೆ: ಕಡಲೆ ಹಿಟ್ಟು, ತುಪ್ಪ ಮತ್ತು ಸಕ್ಕರೆ. ಅವರ ಸ್ವಂತ ಬುದ್ಧಿವಂತಿಕೆಯಿಂದ ಮೈಸೂರು ಪಾಕನ್ನು ತಯಾರು ಮಾಡ್ತಾರೆ. ಈ ಒಂದು ಮೈಸೂರು ಪಾಕನ್ನು ಮಹಾರಾಜರಿಗೆ ತಿನ್ನಲು ಕೊಡ್ತಾರೆ. ಮಹಾರಾಜರು ತಿಂದ ಮೇಲೆ ಬಹಳ ಇಷ್ಟವಾಗಿ ಬಿಡುತ್ತೆ. ರಾಜರು ಮಾದಪ್ಪಗೆ ಕೇಳ್ತಾರೆ, ಈ ಸಿಹಿಯ ಹೆಸರೇನು ಅಂತ. ಅದಕ್ಕೆ ಮಾದಪ್ಪ ಇದಕ್ಕೆ ಯಾವುದೇ ರೀತಿಯ ಹೆಸರಿಲ್ಲ ಅಂತ ಹೇಳ್ತಾರೆ.
ನಂತರ ಮಹಾರಾಜರು ಇದಕ್ಕೆ ಮೈಸೂರು ಪಾಕ್ ಅಂತ ನಾಮಕರಣ ಮಾಡ್ತಾರೆ. ಮೈಸೂರು ಅಂದ್ರೆ ಈ ಸಿಹಿ ಹುಟ್ಟಿದ ಸ್ಥಳ, ಪಾಕ್ ಅಂದ್ರೆ ಸಕ್ಕರೆ ಪಾಕದಲ್ಲಿ ತಯಾರಿಸಿದ ಸಿಹಿ. ಅರಮನೆಯ ಅಡಿಗೆ ಮನೆಯಲ್ಲಿ ಹುಟ್ಟಿದ ಈ ಸಿಹಿ ನಿಧಾನವಾಗಿ ಕರ್ನಾಟಕಾದ್ಯಂತ ಪ್ರಸಿದ್ಧಿಯಾಗುತ್ತೆ, ನಂತರ ಪ್ರಪಂಚ ತುಂಬಾ ಹರಡುತ್ತೆ. ಮೈಸೂರಲ್ಲಿ ಹುಟ್ಟಿದ ಮೈಸೂರು ಪಾಕ್ ಪ್ರಪಂಚಾದ್ಯಂತ ಹರಡಲು ಹೇಗೆ ಸಾಧ್ಯ ಅಂತ ನೀವು ಪ್ರಶ್ನೆ ಕೇಳಬಹುದು. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮೈಸೂರು ಪ್ರಪಂಚದಲ್ಲೇ ಅತಿ ದೊಡ್ಡ ಪ್ರವಾಸಿ ತಾಣ. ವಿದೇಶಿಗರು ಹೆಚ್ಚು ಮೈಸೂರಿಗೆ ಬರ್ತಾರೆ. ವಿದೇಶಿಗರು ಈ ಮೈಸೂರು ಪಾಕಿನ ರುಚಿ ಸವಿದು ಮೈಸೂರು ಪಾಕನ್ನು ತಮ್ಮ ತಮ್ಮ ದೇಶಗಳಿಗೆ ಹೋಗಿ ಪ್ರಸಿದ್ಧಿ ಮಾಡ್ತಾರೆ. ಕರ್ನಾಟಕ ಮತ್ತು ಭಾರತ ದೇಶದಲ್ಲಿ ಪ್ರಸಿದ್ಧ ಆಗಿದ್ದ ಈ ಒಂದು ಮೈಸೂರು ಪಾಕ್ ವಿದೇಶಿಗರಿಂದ ಪ್ರಪಂಚಾದ್ಯಂತ ಪ್ರಸಿದ್ಧಿಯಾಗಿ ಬಿಡುತ್ತೆ. ಗೆಳೆಯರೆ, ಮೈಸೂರು ಪಾಕ್ ಕಾರ್ಖಾನೆಯಲ್ಲಿ ಹೇಗೆ ತಯಾರಿಸ್ತಾರೆ ಮತ್ತು ಮೈಸೂರು ಪಾಕ್ ಬಗೆಗಿನ ಇತಿಹಾಸ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಪ್ಪದೆ ಕಮೆಂಟ್